ಪ್ರಜ್ವಲ್ ರೇವಣ್ಣ ಅವರು ದೇಶಕ್ಕೆ ವಾಪಸ್ಸಾಗುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಎಲ್ಲ ಅಂದುಕೊಂಡಂತಾದ್ರೆ ಅವರು ಹೇಳಿದ ರೀತಿ ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾರೆ. ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ರೇವಣ್ಣ ಈಗ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ದಾರೆ. ಲುಫ್ತಾನ್ಸ್ ಏರ್ಲೈನ್ಸ್ ನಲ್ಲಿ ಬುಕ್ ಅನ್ನು ಮಾಡಿದ್ದಾರೆ ಟಿಕೆಟ್ ಅನ್ನ ಪ್ರಜ್ವಲ್ ಅವರು. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ. ಮೇ 31ರ ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ. ಅವರು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಅವರನ್ನು ಅಲ್ಲೇ ಲಾಕ್ ಮಾಡುವುದಕ್ಕೆ, ವಶಕ್ಕೆ ಪಡೆಯೋದಕ್ಕೆ SIT ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ರೀತಿ ಟಿಕೆಟ್ ಬುಕ್ ಮಾಡೋದು, ಅದಾದ ಮೇಲೆ ಕ್ಯಾನ್ಸಲ್ ಮಾಡಿದ್ದು 2-3 ಬಾರಿ ಆಗಿದೆ. ಬಟ್ ಈ ಬಾರಿ ಅವರೇ ವಿಡಿಯೋ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ. ಫಾರಿನ್ನಲ್ಲಿ ಕೂತ್ಕೊಂಡು ಸಹಜವಾಗಿಯೇ ಬರಬಹುದು ಅನ್ನುವಂತಹ ನಿರೀಕ್ಷೆಗಳಿದೆ. SIT ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ರೇವಣ್ಣ ಅವರ ಬೇಲ್ ರದ್ದು ಕೋರಿ ಹೈಕೋರ್ಟ್ಗೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಮೇ 31ಕ್ಕೆ SIT ಸಲ್ಲಿಸಲಿರುವಂತಹ ಅರ್ಜಿಯನ್ನ ಕೋರ್ಟ್ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಬಂಧನಕ್ಕೊಳಗಾಗಿದ್ದಂತಹ ರೇವಣ್ಣ ಅವರಿಗೆ ಸೆಷನ್ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು. ಇದೀಗ ಜಾಮೀನನ್ನ ರದ್ದು ಮಾಡಿ ಅಂಥೇಳಿ ಹೈಕೋರ್ಟ್ನ ಮೆಟ್ಟಿಲೇರಲಿಕ್ಕೆ SIT ಮುಂದಾಗಿದೆ. ಸಹಜವಾಗಿ ಅದು 31 ಅಂದರೆ ಶುಕ್ರವಾರ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ಅವತ್ತು ಹೈಕೋರ್ಟ್ ಯಾವ ರೀತಿಯ ಸೂಚನೆ ನಿರ್ದೇಶನವನ್ನು ಕೊಡುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಈಗಾಗಲೇ 2 ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ ರೇವಣ್ಣ ಅವರು. ಒಂದು ಲೈಂಗಿಕ ದೌರ್ಜನ್ಯ, ಮತ್ತೊಂದು ಕಿಡ್ನ್ಯಾಪ್ ಕೇಸ್. ಲೈಂಗಿಕ ದೌರ್ಜನ್ಯದಲ್ಲೂ ಕೂಡ A1 ಆರೋಪಿ, ಕಿಡ್ನ್ಯಾಪ್ ಕೇಸ್ನಲ್ಲೂ ಕೂಡ A1 ಆರೋಪಿ. 2 ಕೇಸ್ನಲ್ಲೂ ಕೂಡ ಈಗಾಗಲೇ ರೆಗ್ಯುಲರ್ ಬೇಲನ್ನು ಪಡೆದು ಹೊರಗಿದ್ದಾರೆ ರೇವಣ್ಣ ಅವರು. ಮತ್ತೊಂದು ಕಡೆ HD ರೇವಣ್ಣ ಅವರು ಮಾಜಿ ಸಚಿವರು ತಮ್ಮ ಮೇಲಿರುವಂತಹ ಪ್ರಕರಣವನ್ನು ರದ್ದು ಮಾಡಬೇಕು, ಕ್ವಾಶ್ ಮಾಡಬೇಕು ಅಂಥೇಳಿ ಈಗ ಅರ್ಜಿಯನ್ನು ಹಾಕಿದ್ದಾರೆ ಹೈಕೋರ್ಟ್. ಹೊಳೆನರಸೀಪುರ ಕೇಸ್, KR ನಗರ ಕಿಡ್ನ್ಯಾಪ್ ಕೇಸ್, 2 ಕೇಸ್ನಲ್ಲಿ ಪ್ರಮುಖ ಆರೋಪಿ ಅವರು. 2 ಪ್ರಕರಣವನ್ನು ರದ್ದು ಕೋರಿ ಹೈಕೋರ್ಟ್ಗೆ ರೇವಣ್ಣ ಅವರು ಅರ್ಜಿ ಹಾಕಿದ್ದಾರೆ. ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ, ರಾಜಕೀಯ ಪ್ರೇರಿತ, ಇದೊಂದು ಷಡ್ಯಂತ್ರ, ಪಿತೂರಿ ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇದು ಕೂಡ ಅವತ್ತೇ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರು ಯಾವ ರೀತಿಯ ಸೂಚನೆಯನ್ನು ಕೊಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ಜಾಮೀನಿನ ಮೇಲೆಗೆ ಹೊರಬಂದಿರುವಂತಹ HD ರೇವಣ್ಣ ಅವರು ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಈಗಾಗಲೇ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಇವತ್ತು ಅದರ ಭವಿಷ್ಯ ನಿರ್ಧಾರವಾಗುತ್ತೆ. ಮಗದೊಂದು ಕಡೆ 31ನೇ ತಾರೀಕೇನೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ದೇಶಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ನನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣವನ್ನು ರದ್ದು ಮಾಡಿ ಅಂಥೇಳಿ ಕೋರ್ಟ್ನ ಮೊರೆ ಹೋಗಿದ್ದಾರೆ.